ಕಾರ್ತಿಕ್ ಅವನ ಮದುವೆಯಲ್ಲಿ ಬ್ಯುಸಿಯಾಗಿದ್ದ. ದೊಡ್ಡ ಮನೆಯವರೇ ಎಲ್ಲ ನೋಡಿಕೊಂಡರು. ಅಪ್ಪ ಅಣ್ಣನಿಗೆ ಮನೆ ಮಗಳ ಮದುವೆ ಅನ್ನುವ ಸಂಭ್ರಮ. ಅವಳ ಅಮ್ಮ ಕಸ್ತೂರಿಗೆ ಮಗಳ ಮದುವೆ ಆದರೂ ತವರಿನಿಂದ ದೂರ ಇರುವ ನೋವು. ಅದು ಅವರಾಗೆ ಪಡೆದುಕೊಂಡಿದ್ದು. ಎಷ್ಟೋ ಬಾರಿ ಹೋಗಿ ಮಾತನಾಡಿಸಬೇಕು ಅಂದುಕೊಂಡರೂ ಯಾರೊಬ್ಬರೂ ಅವರ ಮಾತಿಗೆ ಕಿವಿ ಕೊಡುತ್ತಿರಲಿಲ್ಲ. ಎತ್ತ ಮಕ್ಕಳು ಅಷ್ಟೆ, ಅವರ ಪಾಡಿಗೆ ಅವರಿದ್ದರು. ಕಾರ್ತಿ ಅಂತೂ ತಾಯಿಯ ಮುಖವನ್ನು ನೋಡದೆ ಹೋಗುತ್ತಿದ್ದ. ಆ ಸಂಜೆ ಮನೆಗೆ ಬೇಗ ಬಂದ ವೇದ ಖುಷಿ ಜೊತೆ ಸ್ವಲ್ಪ ಸಮಯ ಕಳೆದು ತನ್ನ ಕೆಲಸದಲ್ಲಿ ಮುಳುಗಿದ್ದ. ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದವನನ್ನು ಹುಡುಕಿ ಬಂದ ಶಶಾಂಕ್. ಅಣ್ಣ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಕೇಳಿದ. ಹೇಳು, ತಲೆ ಎತ್ತದೆ ಕೇಳಿದ. ಅಣ್ಣ, ಸ್ವಲ್ಪ ಫ್ರೀ ಆಗು, ಅತ್ತಿಗೆ ಹೇಳಿ ಅನ್ನುವಂತೆ ಖುಷಿಗೆ ಸನ್ನೆ ಮಾಡಿದ. ವೇದ ಪಾಪ, ಶಶಾಂಕ್ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತಿದ್ದಾನೆ, ಅದೇನು ಕೇಳಿ. ಅವಳನ್ನೊಮ್ಮೆ ಶಶಾಂಕ್ನೊಮ್ಮೆ ಕಡೆಯೊಮ್ಮೆ ನೋಡಿದ. ನಾನು ನಿನ್ನ ಜೊತೆ ಮಾತನಾಡಬೇಕಿತ್ತು, ನನಗೆ ಟೈಮ್ ಸಿಗ್ತಾ ಇರಲಿಲ್ಲ, ಬಾ ಮಾತಾಡೋಣ ಅಂದು ಬಾಲ್ಕನಿ ಕಡೆ ನಡೆದ ವೇದ. ಅತ್ತಿಗೆ ಏನು ವಿಷಯ ಅವಳಲ್ಲಿ ಕೇಳಲು. ಅವರೇ ಈಗ ಹೇಳ್ತಾರೆ ಹೋಗು ಅಂದವಳೆ ಕೈಯಲ್ಲಿದ್ದ ಬಟ್ಟೆಯನ್ನೆಲ್ಲ ವಾರ್ಡ್ರೋಬ್ ಸೇರಿಸಿದಳು. ಅಣ್ಣನ ಹಿಂದೆ ನಡೆದ ಶಶಾಂಕ್. ಹೇಳೋ ಏನು. ಅಣ್ಣ, ಅದು ಹೇಳಲು ಭಯವಾಗಿ ಹಿಂಜರಿದು ನಿಂತ. ಹೇಳೋ, ಏನು ಲವ್ವಾ. ಹಾಂ. ಅಣ್ಣ. ಯಾರದು. ನಿಂಗೆ ಗೊತ್ತಿರೋ ಹುಡುಗಿ. ಹೆಸರು ಹೇಳಪ್ಪ. ಅದು ಅನ್ನುತ್ತಾ ಖುಷಿ ಕಡೆ ನೋಡಿದ. ಹೇಳು ಅನ್ನುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದಳು. ಆಗಲ್ಲ, ಭಯ ಅನ್ನುವಂತೆ ತಲೆ ಆಡಿಸುತ್ತಾ ಹೇಳುತ್ತಿದ್ದ ಶಶಾಂಕ್. ನೀವು ಅತ್ತಿಗೆ ಮೈದುನ ಮಾತಾಡೋದಾದರೆ ನಾನು ಯಾಕೆ ಮಧ್ಯ. ನೀವೇ ಅದೇನು ಮಾತಾಡ್ಕೊಳ್ಳಿ ಸಿಡುಕಿದ ವೇದ. ಅಯ್ಯೋ, ಸ್ವಲ್ಪ ಸಮಾಧಾನದಲ್ಲಿ ಇರ್ತೀರಾ. ಪಾಪ ಹುಡುಗ ಹೆದರಿಕೊಂಡಿದ್ದಾನೆ. ಹೆದರಿದ್ರೆ ನಾನೇನು ಮಾಡಲಿ. ಇರೋ ವಿಷಯ ಸರಿಯಾಗಿ ಹೇಳಬೇಕಲ್ವಾ. ಅದು ಅವನು ಪೂಜಾನ ಇಷ್ಟಪಡ್ತಿದ್ದಾನೆ, ಅದನ್ನು ನಿಮ್ಮ ಹತ್ರ ಹೇಳೋಕ್ಕೆ ಬಂದಿದ್ದಾನೆ. ಸ್ವಲ್ಪ ಕೇಳಿ ಹೆಲ್ಪ್ ಮಾಡಿ. ಹೌದೇನೋ. ಅಣ್ಣ, ನಾನೇಗೆ ಹೆಲ್ಪ್ ಮಾಡಬೇಕು. ಎಲ್ಲರಿಗೂ ಮಾಡಿದ್ದೀಯಾ. ಅದೆಲ್ಲ ಆಗಲ್ಲ, ನಾನು ಮಾಡಲ್ಲ. ಹೋಗಿ ಕೆಲಸ ನೋಡ್ಕೊ. ಅಣ್ಣ, ಹೋಗೋ ಸುಮ್ಮನೆ. ಅತ್ತಿಗೆ ನೀವಾದರೂ ಹೇಳಿ. ಮುಖ ಹಿಳೆಬಿಟ್ಟು ನುಡಿದ. ಯಾಕೆ ಮಾಡಲ್ಲ, ಮಾಡ್ತಾರೆ. ಮಾಡ್ತೀರಾ ಅಷ್ಟೆ. ಅರೆ ಬಂಗಾರಿ, ಹೀಗೆಲ್ಲ ಅವಾಜ್ ಹಾಕಿದ್ರೆ ನಾನು ಹೆದರೋದಿಲ್ಲ. ಎರಡೂ ಕೈ ಕಿಸೆಯಲ್ಲಿ ಇಟ್ಟು ನುಡಿದ. ಅವಾಜ್ ಆಗ್ತಿಲ್ಲ, ಹೇಳ್ತಿರೋದು. ಅವನಿಗೆ ಹೆಲ್ಪ್ ಮಾಡಿ. ಓಹೋ, ಆಗಲ್ಲ ಅಂದರೆ. ಅಣ್ಣ, ಲೈಫ್ನಲ್ಲಿ ಮೊದಲೇ ಸಲ ಪ್ರೀತಿಯಾಗಿದೆ. ನೀನು ಹೀಗೆಲ್ಲ ಹೇಳಿದರೆ ಹೇಗೆ. ನಿಜ ಹೇಳ್ತಿದ್ದೀನಿ, ತುಂಬ ಇಷ್ಟ ಆಗಿದ್ದಾಳೆ ಕಣೋ. ನಿನ್ನ ಹತ್ರನೇ ಮೊದಲು ಹೇಳ್ತಿದ್ದೇನೆ. ಇದೆಲ್ಲ ಅವಳಿಗೆ ಗೊತ್ತಿಲ್ಲ. ಹೆಲ್ಪ್ ಮಾಡಲ್ಲ ಅಂದರೆ, ನೀನು ಬೇಡ ಅಂದರೆ ಮತ್ತೆ ನಾನು ಈ ವಿಷಯ ತೆಗೆಯೋದಿಲ್ಲ. ಅಲ್ಲಿಗೆ ಬಿಡ್ತೀನಿ. ಮೆತ್ತಗೆ ನುಡಿದ ಶಶಾಂಕ್. ಹೌದಾ. ಉಬ್ಬೇರಿಸಿ ಕೇಳಿದ. ಸಪ್ಪಗೆ ಮುಖ ಮಾಡಿ ನಿಂತ ಶಶಾಂಕ್. ಈಗ ನನಗೆ ಏನು ಮಾಡು ಅಂತೀರಾ ನೀವಿಬ್ಬರು. ಅವರಿಬ್ಬರ ಕಡೆ ನೋಡಿ ಕೈ ಕಟ್ಟಿ ನಿಂತ. ಅವಳ ಹತ್ರ ಮಾತಾಡೋಣ. ನಿನ್ನ ಮಾತು ಕೇಳ್ತಾಳೆ, ನಾನು ಮಾತಾಡಲ್ಲ. ವೇದ, ಅವನಿಗೆ ಬೇಜಾರು ಮಾಡಬೇಡಿ, ಸುಮ್ಮನೆ ಮಾತಾಡಿ. ಮುಖ ಹೊದಿಸಿ ದಬಾಯಿಸಿದಳು ಖುಷಿ. ಬಿಡಿ ಅತ್ತಿಗೆ, ಮತ್ತೆ ಏನೂ ಕೇಳಬೇಡಿ. ಯಾರು ಹೆಲ್ಪ್ ಮಾಡೋದು ಬೇಡ, ಏನು ಹೇಳೋದು ಬೇಡ. ನನಗೇನು ಬೇಡ, ನಾನು ಹೋಗ್ತೀನಿ. 2 ಹೆಜ್ಜೆ ಇಟ್ಟ ಶಶಾಂಕ್. ಖುಷಿ ಕೋಪ ಮಾಡಿಕೊಂಡು ವೇದನನ್ನೇ ನೋಡುತ್ತಿದ್ದಳು. ನಾನು ಹೇಳೋದಿಲ್ಲ ಅಂದೆ ಶಶಾಂಕ್, ನಿನಗೆ ಹೇಳಬೇಡ ಅಂದಿಲ್ಲ. ಇಬ್ಬರು ವೇದ ಕಡೆ ನೋಡಿದರು. ನೀನು ಅವಳ ಹತ್ರ ನಿನ್ನ ಪ್ರೀತಿ ಹೇಳ್ಕೊ ನಿನ್ನದೇ ರೀತಿಯಲ್ಲಿ. ಅವಳಿಗೂ ಯೋಚಿಸೋಕೆ ಟೈಮ್ ಕೊಡು. ಒಪ್ಪಿಲ್ಲ ಅದು ಇದು ಅಂದರೆ ಆಗ ನಾನು ಮಾತಾಡ್ತೀನಿ, ಅರ್ಥ ಮಾಡಿಸ್ತೀನಿ. ಅದು ಬಿಟ್ಟು ಡೈರೆಕ್ಟಾಗಿ ಹೋಗಿ ನಾನೇ ಹೇಳಿದರೆ ಹೇಗೆ. ಅವಳು ನನ್ನ ಮಾತಿಗೆ ಬೆಲೆ ಕೊಟ್ಟು ಒಪ್ಪಬಹುದು, ಆದರೆ ಪ್ರೀತಿ ಇನ್ನೊಬ್ಬರ ಮಾತಿಗೆ ಮೇಲಿನ ಗೌರವದಿಂದ ಒಪ್ಪೋದಲ್ಲ, ಮನಸ್ಸಿನಿಂದ ಬರಬೇಕು. ಸರಿ ಅಂದ ಶಶಾಂಕ್. ಶಶು, ಅವಳು ನಿನ್ನ ಒಪ್ಪುವ ಮೊದಲು ನಿಂಗೆ ನಾನು ಏನೋ ಹೇಳಬೇಕು. ವೇದ ಗಂಭೀರವಾಗಿ ನುಡಿದ. ಹೇಳು ಅಣ್ಣ. ಅವಳ ಹಿನ್ನೆಲೆ, ಅವಳು ನನಗೆ ಸಿಕ್ಕ ಜಾಗ, ಅದರ ಬಗ್ಗೆ ಹೇಳೋದಿದೆ. ಅದೆಲ್ಲ ಗೊತ್ತು, ತಟ್ಟನೆ ನುಡಿದ ಶಶಾಂಕ್. ಶಶಾಂಕ್, ನನ್ನ ಪೂರ್ತಿ ಮಾತು ಕೇಳು. ಅಣ್ಣ, ಪೂಜಾ ಎಲ್ಲ ಹೇಳಿದ್ದಾಳೆ. ಅವಳ ಅಪ್ಪ ಅಮ್ಮ ಹಳ್ಳಿ, ಅವಳು ಪಟ್ಟ ಕಷ್ಟ, ಸಿಟಿಗೆ ಬಂದಿದ್ದು, ಅದು ಯಾರೋ ಮೋಸ ಮಾಡಿ ಅವಳನ್ನು ಬಿಟ್ಟು ಹೋಗಿದ್ದು, ಅವಳು ನಿನಗೆ ಸಿಕ್ಕಿದ್ದು, ನೀನು ಎಲ್ಲ ವಿಚಾರಿಸಿ ಇಲ್ಲಿಗೆ ಕರೆದುಕೊಂಡು ಬಂದಿರೋದು. ನನಗೆಲ್ಲ ಗೊತ್ತಿದೆ ಅಣ್ಣ. ಆಶ್ಚರ್ಯದಿಂದ ನೋಡುತ್ತಿದ್ದ ವೇದ. ಎಲ್ಲ ಗೊತ್ತಾದ ಮೇಲೆಯೂ ಹೀಗೆ ಹೇಳ್ತಿದ್ಯಾ.
ಪಾಪ ಅಣ್ಣ, ಅವಳು ಯಾರೋ ಮೋಸ ಮಾಡಿ ಅವಳನ್ನು ಯಾಮಾರಿಸಿದ್ದಾರೆ. ಅವಳ ತಪ್ಪಿಲ್ಲದೆ ಅವಳನ್ನು ದೂರ ಮಾಡಿಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಅವಳ ಜೀವನದಲ್ಲಿ ಏನೇ ನಡೆದಿದ್ದರೂ ನನಗೆ ಅದು ಬೇಡ. ಅವಳ ಫಾಸ್ಟ್ ನಾನು ಕೇಳೋದಿಲ್ಲ. ಅವಳನ್ನು ನೀನು ಮೊದಲ ದಿನ ಕರ್ಕೊಂಡು ಬಂದಾಗಲೇ ಇಷ್ಟ ಆಗೋದ್ಲು. ಐ ರಿಯಲಿ ಲವ್ ಹರಣ್ಣ. ತಮ್ಮನ ಪ್ರೀತಿಗೆ, ಅವನ ಮಾತಿಗೆ, ದೊಡ್ಡತನಕ್ಕೆ ಮನದಲ್ಲಿ ಮೆಚ್ಚುಗೆ ತೋರಿದ ವೇದ. ಪೂಜಾ ನಿನ್ನ ಒಪ್ಪಿಕೊಳ್ಳುತ್ತಾಳೆ. ಅವಳೇ ನಿನ್ನ ಲೈಫ್ ಪಾರ್ಟ್ನರ್ ಆಗೋದು. ಇಲ್ಲಿಗೆ ಕರೆಸ್ತೀನಿ, ಆಗ ಅವಳಲ್ಲಿ ಹೇಳು, ಆಯಿತಾ? ಥ್ಯಾಂಕ್ಸ್ ಅಣ್ಣ. ಶಶಾಂಕ್ ಅವನನ್ನು ತಬ್ಬಿಕೊಂಡ. ನಿನ್ನ ಈ ಮನೋಭಾವನೆ ಯಾವಾಗಲೂ ಹೀಗೆ ಇರಬೇಕು ಶಶಾಂಕ್. ಮುಂದೆ ಯಾವತ್ತೂ ಬದಲಾಗಬಾರ್ದು. ಇಲ್ಲ ಅಣ್ಣ, ನನ್ನ ತಮ್ಮ ಆಡೋ ಹುಡುಗನ ಥರ ತರಲೆ ಅಂದುಕೊಂಡಿದ್ದೆ. ಆದರೆ ಇಷ್ಟು ಒಳ್ಳೆ ಮೆಚ್ಯೂರಿಟಿ ಬಂದಿದೆ. ಖುಷಿಯಾಯಿತು ನಿನ್ನ ಯೋಚನೆ ಬಗೆಗೆ. ಇರೋದು ಅಂತ ಮನೆತನದಲ್ಲಿ ಸಾಹೇಬ್ರೆ ಒಳ್ಳೆಯ ಯೋಚನೆ ಬರಲೇಬೇಕು. ಮತ್ತೆ ಬೆಳೆದಿರೋದು ಯಾರ ಜೊತೆ ಹೇಳಿ? ಅಣ್ಣ ತಮ್ಮಂದಿರ ಬುದ್ಧಿಯೆಲ್ಲ ಒಂದೇ ಥರ. ಅದರಲ್ಲೂ ನನ್ನ ಮೈದುನರೆಲ್ಲ ತುಂಬ ಒಳ್ಳೆಯವರು. ಕೈಕಟ್ಟಿ ನಿಂತು ನುಡಿದಳು ಖುಷಿ. ಮೈದುನರೆಲ್ಲ ಅಂದರೆ ನಿನ್ನ ಗಂಡ ಏನು ಕೆಟ್ಟವನ? ಅವಳ ಸಮೀಪ ಬಂದು ಕೇಳಿದ ವೇದ. ನಾನು ಹಾಗೇಳಿಲ್ಲಪ್ಪ, ನಕ್ಕಳು. ಬಂಗಾರಿ, ದಿಸ್ ಈಸ್ ನಾಟ್ ಗುಡ್. ಮೂತಿ ತಿರುವಿ ನಿಂತ ವೇದ. ಅರೆ ಶಶಾಂಕ್, ನಿಮ್ಮ ಅಣ್ಣನಿಗೆ ಕೋಪ ಬಂದಿದೆ ಅನಿಸುತ್ತೆ ಅಲ್ವಾ? ನಕ್ಕು ನುಡಿದಳು ಖುಷಿ. ಅದು ಅವನ ಜೊತೆಗೆ ಇರುತ್ತೆ ಅತ್ತಿಗೆ, ನಕ್ಕ ಅವನು. ಏನಿಲ್ಲ, ನಾನು ಒಂಥರ ಮಿಸ್ಟರ್ ಕೂಲ್ ಅಂದು ಹೊರಗೆ ನೋಡುತ್ತಾ ನಿಂತ. ಅತ್ತಿಗೆ ಮೈದುನ ಇಬ್ಬರು ಓಹೋ ಎಂಬ ಉದ್ಗಾರ ತೆಗೆದರು. ಜೋರಾಗಿ ಅವರನ್ನು ದಿಟ್ಟಿಸಿ ನೋಡಿದ ವೇದ. ಅಣ್ಣ, ನೀನೇ ಅಂತೆ ಅತ್ತಿಗೆಗೆ ಪ್ರಪೋಸ್ ಮಾಡಿದ್ದು? ಹೇಗೆ ಪ್ರಪೋಸ್ ಮಾಡಿದೆ ಹೇಳು? ಶಶಾಂಕ್ ಅವನಲ್ಲಿ ಕೇಳಲು ಅವಳ ಮುಖವನ್ನು ಒಮ್ಮೆ ನೋಡಿದ. ಮೊದಲ ನೋಟದಲ್ಲೇ ತುಂಬ ಇಷ್ಟ ಆಗಿದ್ಲು. ಪೊಲೀಸ್ ಅಂತ ಮದುವೆ ಬೇಡ ಎಂದು ಹೇಳಿದಾಗ ಇನ್ನೂ ಇಷ್ಟ ಆಗೋದ್ಲು. ಆಮೇಲೆ ಅವಳ ಧೈರ್ಯ, ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನೋ ಆ ಒಳ್ಳೆಯತನಕ್ಕೆ ಪ್ರಾಬ್ಲಮ್ ಆಗೋದು ಗೊತ್ತಿದ್ದು ತೋರಿದ ಆ ಕಾಳಜಿ ಇನ್ನೂ ಜಾಸ್ತಿನೇ ಇಷ್ಟ ಆಯಿತು. ಅದಕ್ಕೆ ಬಿಟ್ಟಿರೋಕೆ ಆಗದೆ ಪ್ರಪೋಸ್ ಮಾಡಿದೆ. ಅದೇ ಹೇಗೆ? ಕಳ್ಳಿ, ಹೃದಯ ಕದ್ದ ಕಳ್ಳಿ ಅಂತ ಹೇಳಿ ಪ್ರಪೋಸ್ ಮಾಡಿದ್ದು, ನಕ್ಕ ವೇದ. ಇವನನ್ನೇ ನೋಡುತ್ತಾ ಖುಷಿಯಿಂದ ನಿಂತಿದ್ದವಳ ಕೈ ಹಿಡಿದು ಹತ್ತಿರ ಬರಸೆಳೆದ. ಒಂದೇ ಒಂದು ಚಿಕ್ಕ ಕ್ಲೂ ಕೊಡದೆ ಹಾರ್ಟ್ ತಗೊಂಡು ಹೋಗ್ಬಿಟ್ಲು. ಈ ಕಳ್ಳಿ ಅಂದ. ವೇದ ಅವಳನ್ನು ಒಂದು ಕೈಯಲ್ಲಿ ಬಳಸಿ ನಿಂತಾಗ, ಏನೇ ಇದ್ರೂ ನಿಮ್ಮ ಜೋಡಿ ಮಾತ್ರ ಸೂಪರ್ ಅಣ್ಣ ಅಂದ ಶಶಾಂಕ್. ಪೂಜಾ ಹತ್ರ ಯಾವಾಗ ಮಾತಾಡಲಿ ಅಂದನು. ಹೇಳುವಂತೆ ಇಲ್ಲಿಗೆ ಬರೋಕೆ ಹೇಳ್ತೀನಿ. ಹೇಗಿದ್ರೂ ಕವನ ಮದುವೆ ಇದೆ, ಅದಕ್ಕೆ ಬರ್ತಾಳೆ ಅಂತ ಹೇಳಿ ಓಕೆ ಅನ್ನುತ್ತಾ ಅವರಿಬ್ಬರನ್ನು ಬಿಟ್ಟು ಖುಷಿಯಿಂದ ನಗುತ್ತಾ ಹೊರಗೆ ಓಡಿದ ಶಶಾಂಕ್. ಅವನನ್ನೇ ನೋಡುತ್ತಾ ನಿಂತಿದ್ದ ಹೆಂಡತಿ ಕಡೆ ನೋಡುತ್ತಾ, ಏನು ಮೇಡಮ್, ತುಂಬ ಜೋರು ಮಾಡುತ್ತಿದ್ರಿ ಆಗಲೇ, ಇವಾಗ ಮಾಡಿ ನೋಡೋಣ. ಬಡ ನಡುವಿನ ಮೇಲಿದ್ದ ಹಿಡಿತ ಬಿಗಿ ಮಾಡಿದ. ನಾನೇನು ಜೋರು ಮಾಡಿಲ್ಲಪ್ಪ. ನಮ್ಮ ಶಶು ಎಷ್ಟು ಒಳ್ಳೆ ಹುಡುಗ ಅಲ್ವಾ? ಎಲ್ಲ ಗೊತ್ತಿದ್ದೇನು ಲವ್ ಮಾಡ್ತಿದ್ದಾನೆ. ಪ್ರೀತಿ ಅಂದರೆ ಹಾಗೆ ಅಲ್ವಾ? ಯಾರನ್ನು ಹೇಗೆ ಬಂಧಿಸುತ್ತೆ ಹೇಳೋಕೆ ಆಗಲ್ಲ. ಕಿವಿ ಬಳಿ ಪಿಸಿ ನುಡಿಯುತ್ತಾ ಅವಳನ್ನು ಇನ್ನಷ್ಟು ಬಂಧಿಸಿದ್ದ ವೇದ. ಲವ್ ಮಾಡ್ತಿರೋದನ್ನು ನಿಂಗೆ ಮೊದಲೇ ಹೇಳಿದ್ನ ಅಂದಿದ್ದ. ಟ್ರಿಪ್ಗೆ ಹೋದಾಗ ಅವರಿಬ್ಬರ ನಡುವೆ ಒಳ್ಳೆ ಬಾಂಡಿಂಗ್ ಬಂದಿದೆ. ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿಕೊಂಡಿದ್ದಾರಂತೆ. ಆಗ ಪೂಜಾ ಎಲ್ಲ ಹೇಳಿದ್ದಾಳೆ. ನಿಂಗೆ ಮೊದಲೇ ಗೊತ್ತಿದ್ರೂ ನನಗೆ ಹೇಳಿಲ್ಲ. ಅವನೇ ಮಾತನಾಡಬೇಕು ಅಂತಿದ್ದ, ಅದಕ್ಕೆ ನಾನು ಹೇಳಿಲ್ಲ. ಮುಖ ಹೋದಿಸಿ ನಿಂತನು. ಎಲ್ಲಿಗೆ? ನಕ್ಕು ಕೇಳಿದಳು. ಮಾತಾಡಿಸ್ಬೇಡ. ಹಚ್ಚು, ನನ್ನ ಮುದ್ದು ವೇದನಿಗೆ ಕೋಪ ಬಂದಿದೆ. ಅವನ ಕೆನ್ನೆ ಹಿಂಡಿದಳು. ಆ ಕಡೆ ತಿರುಗಿ ಸುಮ್ಮನೆ ನಿಂತ ಹುಡುಗ. ಹಿಂದಿನಿಂದ ಅವನನ್ನು ತಬ್ಬಿಕೊಂಡಳು. ನಿಮ್ಮ ಮೇಲೆ ಏನೋ ಒಂದು ಭರವಸೆ, ಅವನ ಪ್ರೀತಿ ಉಳಿಸಿಕೊಡ್ತೀರಾ ಅನ್ನೋ ನಂಬಿಕೆ. ಅದಕ್ಕಾಗಿ ನಿಮ್ಮ ಹತ್ರ ಹೇಳೋಕೆ ಕಾಯ್ತಿದ್ದ. ಅದೆಷ್ಟು ವಿಶ್ವಾಸ ನಿಮ್ಮ ಮೇಲೆ ಎಲ್ಲರಿಗೂ. ಎಲ್ಲರನ್ನ ಅರ್ಥ ಮಾಡಿಕೊಳ್ಳುವ, ಪ್ರೀತಿ ಕಾಳಜಿ ತೋರುವ ಇಂಥ ಹೃದಯಕ್ಕೆ ನಾನೇ ಒಡತಿ. ಅದು ನನ್ನ ಪ್ರೀತಿ ಮಾಡೋದನ್ನು ನೆನೆಸಿಕೊಂಡರೆ ಮನದಲ್ಲಿ ಗರ್ವ ಮೂಡುತ್ತೆ. ನಿಮ್ಮ ಪ್ರೀತಿಯ ಅಷ್ಟೇ ಅಲ್ಲ, ನಿಮ್ಮ ಸಾಮೀಪ್ಯ ಇರೋ ಒಂದೊಂದು ಗಳಿಗೆ ನನ್ನ ಪಾಲಿಗೆ ಅದ್ಭುತವೇ ವೇದ. ಥ್ಯಾಂಕ್ಸ್, ನಿಮ್ಮ ಜೀವನದಲ್ಲಿ ನನಗೊಂದು ಪಾಲು ಕೊಟ್ಟಿದ್ದಕ್ಕೆ. ಎದೆ ಮೇಲಿದ್ದ ಅವಳ ಅಂಗೈಗೆ ಚುಂಬಿಸಿದ. ಬಂಗಾರಿ, ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ, ನನ್ನ ಬಾಳಿಗೆ ಬಂದಿದ್ದಕ್ಕೆ. ನೀನು ಬಂದಿದ್ದೆ, ನಾನು ಬದಲಾದೆ. ಅದೇಕೋ ಯಾರಲ್ಲೂ ಕಾಣದ ಆಕರ್ಷಣೆ, ಸೆಳೆತ ನಿನ್ನಲ್ಲಿ ಕಂಡು ಸೋತೋದೆ ಕಣೋ. ಮುಂದಿನಿಂದ ಬಂದು ತಬ್ಬಿಕೊಂಡಳು. ನಿಮ್ಮ ಪ್ರೀತಿ, ಕೋಪ ಎಲ್ಲವೂ ನನಗೆ ತುಂಬ ಇಷ್ಟ. ಹೇಳುತ್ತಾ ಎದೆಗೆ ಹೊರಗೆ ನಿಂತವಳ ನೆತ್ತಿಗೆ ಮುತ್ತಿಟ್ಟು ಇನ್ನಷ್ಟು ಬಳಸಿದ.
ತಲೆ ಎತ್ತಿ ನೋಡಿ ಅವನ ಕೆನ್ನೆಗೆ ಮುತ್ತು ಕೊಟ್ಟವಳೆ. ಬನ್ನಿ ಕೆಳಗೆ ಹೋಗೋಣ ಅಂದಳು ಹೆಜ್ಜೆ ಎತ್ತಿಡಲು. ಅರೆ ಇರಮ್ಮ ಸರಿದವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವಳನ್ನೇ ನೋಡುತ್ತಾ ಅವಳ ಕೆಂಪು ತುಟಿಗಳ ಮೇಲೆ ಮೃದುವಾಗಿ ಬೆರಳಾಡಿಸಿದಾಗ ಅವನ ಕಣ್ಣಲ್ಲಿ ಕಾಣಿಸಿದ ಆಸೆಯನ್ನು ಅರ್ಥ ಮಾಡಿಕೊಂಡವಳು, ಅದೆಲ್ಲ ಇಲ್ಲ, ತೊಂದರೆ ಕೊಡುವ ಹಾಗಿಲ್ಲ ಅಂತ ಡಾಕ್ಟರ್ ಹೇಳಿದ ಮಾತು ನೆನಪಿದೆ ತಾನೆ. ತಮಾಷೆಯಾಗಿ ನಕ್ಕು ನುಡಿದಳು. ಡಾಕ್ಟರ್ ತೊಂದರೆ ಕೊಡಬೇಡಿ ಅಂದಿರೋದು ಮುತ್ತನಲ್ಲ, ನನ್ನ ಉಸಿರು ನಮ್ಮ ಮಗುವಿನೊಳಗೆ ಸೇರಿಕೊಳ್ಳಬೇಕು ತಾನೆ. ಓಹೋ ಅಂದಳಷ್ಟೆ. ಮುಂದಿನ ಪದಗಳು ಗಂಟಲಲ್ಲಿ ಉಳಿದವು. ಅವನ ಅದರದ ದಾಳಿಗೆ ಅವಳಿಗೂ ಅವನ ಈ ತುಂಟಾಟ ಇಷ್ಟವೇ. ಸಹಕರಿಸಿ ಅವನ ಆಸೆಯನ್ನು ಸಂತೃಪ್ತಿಗೊಳಿಸಿದಳು. ಅವನ ಹಿಡಿತದಿಂದ ಬಿಡುಗಡೆ ಸಿಕ್ಕಿದಾಗ ಅವನ ಎದೆಗೆ ಏಟು ಒಂದನ್ನು ಕೊಟ್ಟು ಅಪ್ಪಿಕೊಂಡಳು ಹುಡುಗಿ. ಬಂಗಾರಿ, ಲವ್ ಯು ಕಣೋ, ಲವ್ ಯು ಬೋತ್. ತಲೆ ಎತ್ತಿ ನೋಡಿದಳು. ನನ್ನ ಬಾಳಲ್ಲಿ ಎಲ್ಲರಂತೆ ನೀನು ಒಬ್ಬಳು ಅಂದುಕೊಂಡಿದ್ದೆ. ಆದರೆ ನೀನಿಲ್ಲದ ಒಂದೇ ಒಂದು ಕ್ಷಣ ನನ್ನ ಉಸಿರಿನ ಪರದಾಟ ಹೇಳಲಾಗದು, ವಿವರಿಸೋಕೆ ಆಗದು. ಹೀಗೆ ಇದ್ದು ಬಿಡು, ನನ್ನ ಕೊನೆ ಉಸಿರು ಇರುವವರೆಗೂ ಅಷ್ಟೇ ನಾನು ಕೇಳೋದು. ಅನ್ನುತ್ತಾ ಅವನನ್ನು ಅಪ್ಪಿದವಳ ಹಿಡಿತ ಬಿಗಿಯಾಯಿತು. ಪ್ರೀತಿ ಅಂದರೆ ಹೀಗೆ ಅಲ್ವಾ? ಎಷ್ಟೇ ನೋವು ನಲುವಿದ್ದರೂ ನಾವು ಇಷ್ಟಪಟ್ಟವರ ಸಮೀಪ ಒಂದೇ ಹಿತವೆನಿಸುತ್ತೆ. ಅವಳು ಎಲ್ಲರಂತೆ ಆ ಮನೆ ಮಗಳು. ಎತ್ತ ತಾಯಿಗಿಂತ ಹೆಚ್ಚಾಗಿ ಅತ್ತೆಯರ ಸೆರಗು ಹಿಡಿದು ಬೆಳೆದವಳು. ತುಂಬಿದ ಮನೆಯಲ್ಲಿ ಅವಳಿಗೊಂದು ಮಗಳ ಸ್ಥಾನವಿದೆ. ಅವಳ ಜೀವನದಲ್ಲಿ ಇವರೆಲ್ಲರಿಗೂ ಗೌರವವಿದೆ. ಆ ಮನೆಯ ಮುದ್ದು ಮಗನಿಗೆ ಗೆಳೆಯನೆನ್ನುವ ವಿಶೇಷ ಸ್ಥಾನವಿದೆ. ಅವಳ ಮದುವೆಯ ಸಂಭ್ರಮ, ಅವಳ ತಾಯಿ ಮೇಲಿನ ಕೋಪ ಬೇಸರವನ್ನು ಅವಳ ಎದುರು ಯಾರೂ ತೋರಲಿಲ್ಲ. ಮನೆ ಮುಂದೆ ಚಪ್ಪರ ಹಾಕಿ ಅವಳನ್ನು ಮದುಮಗಳು ಮಾಡುವ ಜವಾಬ್ದಾರಿ ಆ ದೊಡ್ಡ ಮನೆಯೇ ಒತ್ತುಕೊಂಡಿತ್ತು. ಅದೇ ಆ ಮನೆಯವರ ಗುಣ. ಹತ್ತಿರದ ಕೆಲವು ನೆಂಟರು ಆಗಮಿಸಿದ್ದರು. ಮನೆ ತುಂಬ ಜನರಿದ್ದರು. ವಿಜೃಂಭಣೆಯಿಂದ ಅಲ್ಲದೆ ಸರಳವಾಗಿ ಆಗಬೇಕು ಅನ್ನೋದು ಹುಡುಗನ ಮಾತು. ಅದಕ್ಕಾಗಿ ಚಿಕ್ಕದಾಗಿ ನಡೆಯುತ್ತಿತ್ತು. ಬೆಳಗ್ಗೆ ತಿಂಡಿ ಮಾಡುವ ಸಮಯ. ಶಶಾಂಕ್ ಕಡೆ ನೋಡಿದ ವೇದ, ಶಶು ಎಲ್ಲ ಸ್ವಲ್ಪ ಬ್ಯುಸಿ ಇದ್ದೀವಿ, ನೀನು ಆಶ್ರಮ ಕಡೆ ಹೋಗಿ ಪೂಜಾನ ಕರ್ಕೊಂಡು ದೇವಸ್ಥಾನಕ್ಕೆ ಬಾರೋ, ಎಲ್ಲರಿಗೂ ಕೇಳುವಂತೆ ಹೇಳಿದ. ಸರಿ ಅಣ್ಣ. ಅಣ್ಣನ ಮಾತನ್ನು ಕೇಳುವ ಜಾಣ ತಮ್ಮನ ಹಾಗೆ ತಲೆ ಆಡಿಸಿ ತಟ್ಟೆಯಲ್ಲಿ ಇದ್ದದ್ದು ಗಪಗಪನೆ ತಿಂದು ಮೇಲೆದ್ದವ ಬೈಕ್ ಕೀ ಹಿಡಿದು ಹೊರಗೆ ನಡೆದಿದ್ದ. ಕವನ ಜೊತೆ ದೇವಸ್ಥಾನಕ್ಕೆ ಬಿಂದು, ಶ್ರೇಯಾ, ಕಾರ್ತಿ, ವೇದ, ಖುಷಿ ಹೊರಟು ನಿಂತಿದ್ದರು. ಡ್ರೈವರ್ ಸೀಟ್ನಲ್ಲಿ ಕುಳಿತಿದ್ದ ಕಾರ್ತಿ. ನಿಧಾನಕ್ಕೆ ಹೋಗು ಕಾರ್ತಿ, ಹಿಂದೆ ಖುಷಿ ಪಕ್ಕ ಕೂರುತ್ತಾ ನುಡಿದ ವೇದ. ಆಯಿತು ಸರ್, DCP ಮಾತನ್ನೇ ಎಲ್ಲಾದರೂ ಮೀರುವುದುಂಟೆ? ನಿಮ್ಮ ಅಪ್ಪಣೆ ಮಹಾಪ್ರಭು, ಸಿನಿಮೀಯ ಪ್ರೀತಿಯಲ್ಲಿ ಡೈಲಾಗ್ ಹೇಳಿದ ಕಾರ್ತಿ. ಎಲ್ಲರೂ ನಗಲು ಅವನ ತಲೆಗೆ ಒಂದು ಏಟು ಕೊಟ್ಟ ವೇದ ನಗುತ್ತ ಕಾರ್ ಸ್ಟಾರ್ಟ್ ಮಾಡಿದ. ಎಲ್ಲರನ್ನ ಹೊತ್ತ ಕಾರು ದೇವಸ್ಥಾನ ತಲುಪಿತ್ತು ಅರ್ಧ ತಾಸಿನಲ್ಲಿ. ಎಲ್ಲಿಗೆ ಕರ್ಕೊಂಡು ಹೋಗ್ತಿರೋದು ಹೇಳಿ? ಅವನ ಹಿಂದೆ ಕುಳಿತಿದ್ದವಳದ್ದು ಅದೊಂದೇ ಪ್ರಶ್ನೆ. ಸುಮ್ಮನೆ ಕೂತ್ಕೊಳ್ಳೋಕೆ ಆಗಲ್ವ ನಿಂಗೆ? ಅಣ್ಣ ಅತ್ತಿಗೆ ಎಲ್ಲ ದೇವಸ್ಥಾನದಲ್ಲೇ ಇದ್ದಾರೆ, ನೀನ ಕರ್ಕೊಂಡು ಬಾ ಅಂದರು, ಅದಕ್ಕೆ ಹೋಗ್ತಿದ್ದೀನಿ ಸಿಡುಕಿದ. ಅದನ್ನು ಕೇಳಿದರೆ ಯಾಕೆ ರೇಗೋದು? ಅವಾಗಿಂದ ಕೇಳಿದೆ, ಪದೇ ಪದೇ ಕೇಳಿ ತಲೆ ತಿಂತೀಯ ಅಲ್ವಾ, ಅದಕ್ಕೆ ರೇಗೋದು. ತಲೆ ತಿಂತೀನಂತೆ. ತಲೆ ಇದ್ದರೆ ತಾನೇ ತಿನ್ನೋಕೆ? ಓಹೋ, ತಲೆ ಇದೆ, ಆದರೆ ಅದರೊಳಗೆ ಮೆದುಳಿಲ್ಲ. ತನ್ನೊಳಗೆ ಕೇಳುವಂತೆ ಹೇಳಿಕೊಂಡು ನಕ್ಕಳು ಪೂಜಾ. ನಕ್ಕವಳ ಮುಖ ಕನ್ನಡಿಯಲ್ಲಿ ಕಾಣಿಸಿತು. ಯಾಕೆ ನಗ್ತಿದ್ದೀಯಾ ಅಂದವ. ನಗೋದಿಕ್ಕೂ ನಿಮ್ಮ ಹತ್ರ ಪರ್ಮಿಷನ್ ತಗೋಬೇಕಾ? ಬೇಡ ನಗು. ಅವನೊಳಗೆ ಭಯ. ಈಗ ಏನೋ ಚೆನ್ನಾಗಿ ಮಾತಾಡ್ತಿದ್ದಾಳೆ, ಆಮೇಲೆ ಪ್ರಪೋಸ್ ಮಾಡಿದಾಗ ಒಪ್ಪದೆ ಹೋದರೆ, ನನ್ನ ಜೊತೆ ಮಾತು ಬಿಟ್ಟರೆ, ಒಳಗೊಳಗೆ ಕಾಡುತ್ತಿರುವ ಅನುಮಾನದ ಪ್ರಶ್ನೆಗಳು ಅವನನ್ನು ರೇಗುವಂತೆ ಸಿಡುಕುವಂತೆ ಮಾಡಿತು. ದೇವಸ್ಥಾನದ ಹತ್ರ ಬೈಕ್ ನಿಲ್ಲಿಸಿದ. ಇಳಿದವಳೆ ಸೀದಾ ಒಳಗೆ ಹೋಗಲು ನಡೆದಳು. ಪೂಜಾ ಕರೆದ ಮೆಲುವಾಗಿ. ಏನು? ಹಿಂತಿರುಗಿ ಕೇಳಿದಳು. ನಿಂಗೆ ನನ್ನ ಮೇಲೆ ಯಾವ ಭಾವನೆ ಇದೆ? ಕೇಳಿಯೇ ಬಿಟ್ಟ. ತನ್ನೊಳಗಿನ ಒದ್ದಾಟ ತಡೆಯಲಾಗದೆ ಅವನನ್ನೇ ನೋಡುತ್ತಾ ನಿಂತಿದ್ದಳು ಪೂಜಾ. ನನ್ನ ಜೀವನದಲ್ಲಿ ಒಬ್ಬ ಒಳ್ಳೆ ಸ್ನೇಹಿತ ಅಂದಳು, ಧ್ವನಿಯಲ್ಲಿ ಯಾವ ಏರುಪೇರು ಇಲ್ಲದೆ. ಕುತೂಹಲದಿಂದ ಅವಳ ಉತ್ತರಕ್ಕೆ ಕಣ್ಣರಳಿಸಿ ಕಾಯುತ್ತಿದ್ದವನಿಗೆ ಅವಳ ಉತ್ತರ ಅವನ ಮುಖದ ಮೇಲಿನ ನಗುವನ್ನು ಅರಳಿತು. ಯಾಕೆ ಈ ಪ್ರಶ್ನೆ? ತರ್ಲೆ ಮಾತಾಡುತ್ತಾ ರೇಗಿಸುವ ಹುಡುಗನ ಬಾಯಲ್ಲಿ ಈ ಪ್ರಶ್ನೆ ಅನುಮಾನ ಅವಳಿಗೆ. ಸುಮ್ಮನೆ ಕೇಳಿದೆ, ನಡಿ, ಒಳಗೆ ಎಲ್ಲ ಕಾಯ್ತಾ ಇದ್ದಾರೆ. ಅವಳ ಹಿಂದೆ ತಾನು ಹೆಜ್ಜೆ ಹಾಕಿದ. ಅವರಿಬ್ಬರು ಒಳಗೆ ನಡೆದಾಗ ಅವರಿಗಾಗಿ ಕಾಯುತ್ತಾ ಕುಳಿತಿದ್ದರು ಎಲ್ಲ. ದೇವಸ್ಥಾನದ ಆವರಣದಲ್ಲಿ ಕುಳಿತು, ಯಾಕೆ ಲೇಟು?
ಬಂದವರನ್ನು ನೋಡುತ್ತಾ ಕೇಳಿದ ವೇದ. ಟ್ರಾಫಿಕ್ ಅಣ್ಣ ಹೇಳಿ ತನ್ನ ಅತ್ತಿಗೆಯರ ಬಳಿ ಹೋಗಿ ನಿಂತ. ಏನಾಯಿತು ಅಂದಳು ಖುಷಿ ಕಣ್ಣಿನಲ್ಲೇ ಅವನ ಸಪ್ಪೆ ಮುಖ ನೋಡಿ. ಏನಿಲ್ಲ, ತಲೆ ಹಾಡಿಸಿದ ಶಶಾಂಕ್. ಪೂಜಾ ಬಾ. ಶ್ರೇಯ ಕೈ ಹಿಡಿದು ಹತ್ತಿರ ಎಳೆದು ಕರೆದಾಗ ಎಲ್ಲ ಅವಳ ಜೊತೆ ಕುಶಲೋಪರಿ ಮಾತಾಡಿ ದೇವಸ್ಥಾನದ ಒಳಗೆ ನಡೆದರು. ಪೂಜೆ ಮಂಗಳಾರತಿಯೆಲ್ಲ ಮುಗಿಸಿಕೊಂಡು ಪ್ರಸಾದ ಪಡೆದು ಪ್ರದಕ್ಷಿಣೆ ಹಾಕಲು ನಡೆದರು. ಶಶಾಂಕ್ ಪ್ರದಕ್ಷಿಣೆ ಹಾಕಿದ ಮೇಲೆ ಪೂಜೆ ಜೊತೆ ಹೋಗಿ ಮಾತಾಡು. ನಿಧಾನಕ್ಕೆ ಹೆಜ್ಜೆ ಹಾಕುತ್ತಿದ್ದ ತಮ್ಮನ ಪಕ್ಕ ಬಂದು ನುಡಿದ ವೇದ. ಬೇಡ ಅನ್ಸುತ್ತೆ ಅಣ್ಣ. ಯಾಕೋ ಆಗಲೇ ಮನಸ್ಸು ಬದಲಾಯಿತಾ ಇಷ್ಟು ಬೇಗ? ಅಣ್ಣ ಮನಸ್ಸು ಬದಲಾಗಿಲ್ಲ. ಅವಳ ದೃಷ್ಟಿಯಲ್ಲಿ ನಾನು ಒಬ್ಬ ಒಳ್ಳೆ ಫ್ರೆಂಡ್ ಅಂತೆ. ನನ್ನ ಪ್ರೀತಿ ಹೇಳಿ ಅವಳು ಒಪ್ಪದೆ ನನ್ನ ಜೊತೆ ಮಾತಾಡೋದು ಬಿಟ್ಟರೆ ಅಪ್ಪ ಆ ಹಿಂಸೆ ತಡ್ಕೊಳ್ಳೋಕೆ ಆಗಲ್ಲ ಅಣ್ಣ. ಹೇಳಿ ದೂರ ಆಗೋದಕ್ಕಿಂತ ಹೇಳದೆ ಸುಮ್ಮನೆ ಇದ್ದು ಬಿಡ್ತೀನಿ. ಯಾವಾಗ ಹೇಳಿದ್ಲು ಫ್ರೆಂಡ್ ಅಂತ? ಈಗ ಬರುವಾಗ ಕೇಳಿದೆ. ಶಶು, ಪ್ರೀತಿ ಹುಟ್ಟಿದ ತಕ್ಷಣ ಹೇಳ್ಕೋಬೇಕು. ಅವರಿಂದ ಉತ್ತರ ಏನೇ ಬರಲಿ ನಮ್ಮ ಮನಸ್ಸಿನ ಭಾವನೆ ಮುಚ್ಚಿಟ್ಟು ನಮಗೆ ನಾವೇ ಮೋಸ ಮಾಡಿಕೊಳ್ಳಬಾರದು. ಪ್ರೀತಿ ಕೊಡಬೇಕು ಅಷ್ಟೆ, ಆ ಕಡೆಯಿಂದಲೂ ಸಿಗಬೇಕು ಅಂತ ಬಯಸಬಾರ್ದ. ಕೊಟ್ಟು ತಗೊಳ್ಳೋಕೆ ಇದು ವ್ಯವಹಾರ ಅಲ್ಲ. ಭಾವನೆಗಳನ್ನು ಮುಚ್ಚಿಟ್ಟು ಪ್ರತಿದಿನ ಕೊರಗುವ ಬದಲು ಹೇಳಿ ನಿನ್ನ ಮನಸ್ಸಿನ ಮಾತು ಅರ್ಥ ಮಾಡಿಸು. ಯೋಚಿಸುತ್ತಾ ನಿಂತ ಶಶಾಂಕ್ ಸೈಡಿಗೆ ಕರ್ಕೊಂಡು ಹೋಗಿ, ನೀವು ಇಬ್ಬರೇ ಪರ್ಸ್ನಲ್ ಆಗಿ ಮಾತಾಡಿ. ಅವಳಿಗೆ ನಿನ್ನ ಮನದಲ್ಲಿ ಇರೋದು ಹೇಳು. ಮುಂದೆ ಉತ್ತರ ಏನಾದರೂ ಬರಲಿ. ಹೇಳದೆ ನೀನು ಮನಸ್ಸಲ್ಲಿ ಇರೋದು ಅವಳಿಗೆ ಹೇಗೆ ಅರ್ಥ ಆಗಬೇಕು? ಓಕೆ ಅಣ್ಣ. ಸರಿ. ಮಾತನಾಡುತ್ತಾ ನಿಂತಿದ್ದವರ ಪಕ್ಕ ಹಾದು ಹೋದಳು ಖುಷಿ. ಅರೆ ಬಂಗಾರಿ, ನಿಧಾನ ಕಣಮ್ಮ. ಪ್ರದಕ್ಷಿಣೆ ಹಾಕುತ್ತಿದ್ದ ಹುಡುಗಿಯನ್ನು ಕರೆದ. ಹಿಂತಿರುಗಿ ಮಾತಾಡದೆ ತುಟಿ ಮೇಲೆ ಬೆರಳಿಟ್ಟು ಚುಪ್ ಎಂದಳು. ಅವನು ಸರಿ ಅನ್ನುವಂತೆ ತಲೆ ಆಡಿಸಿ ಅವಳ ಹಿಂದೆ ನಡೆದ. ಪೂಜಾ, ನಿನ್ನ ಜೊತೆ ಮಾತಾಡಬೇಕು ಬಾ. ಶ್ರೇಯ ಜೊತೆಗಿದ್ದ ಹುಡುಗಿ ಕಿವಿಯಲ್ಲಿ ನುಡಿದ. ಎಲ್ಲಿಗೆ? ಅದೇನು ಇಲ್ಲೇ ಹೇಳಿ. ಲೇ, ಇಲ್ಲೇ ಹೇಳೋ ಹಾಗಿದ್ರೆ ಹೇಳ್ತಾ ಇರಲಿಲ್ವಾ? ಸುಮ್ಮನೆ ಬಾ. ಹೇಳಿ ಮುಂದೆ ನಡೆದ ಶಶಾಂಕ್ ಅವನನ್ನು ಹಿಂಬಾಲಿಸಿದಳು. ದೇವಸ್ಥಾನದ ಒಂದು ಮೂಲೆಯಲ್ಲಿದ್ದ ಕಲ್ಲು ಬೇಂಚಿನ ಬಳಿ ಕುಳಿತ. ಅವನಿಗೆ ಒಳಗೊಳಗೆ ಭಯ. ಎದೆ ಬಡಿತ ಜೋರಾಗಿದೆ. ಎಂಥ ಗಟ್ಟಿ ಗುಂಡಿಗೆ ಹುಡುಗ ಆದರೂ ಈ ಪ್ರೀತಿ ಅನ್ನೋದು ಹಾಗೆ ಬಿಟ್ಟರೆ ಅಷ್ಟೆ. ಅವನೊಳಗೂ ಒದ್ದಾಟ ಶುರುವಾಗುತ್ತೆ. ಅದನ್ನು ಹೇಳಿಕೊಳ್ಳೋಕೆ ಎಷ್ಟೆಲ್ಲ ಭಯಪಡಬೇಕು. ತನ್ನೊಳಗೆ ಅವಳ ಮುಂದೆ ಹೇಗೆ ಹೇಳೋದು ಅಂತ ಯೋಚಿಸುತ್ತಾ ಕುಳಿತ. ಏನು ಹೇಳಿ. ಅವನ ಪಕ್ಕ ಬಂದು ಕುಳಿತಳು ಪೂಜಾ. ಅಂದವ ಎದ್ದು ನಿಂತ ಚಡಪಡಿಕೆಯಿಂದ. ದೇವಸ್ಥಾನದ ಒಳಾಂಗಣದಲ್ಲಿ ಕುಳಿತಿದ್ದ ಎಲ್ಲರೂ ಇವರನ್ನೇ ನೋಡುತ್ತಿದ್ದರು. ಹೇಳ್ತಾನೆ ಅಂತೀರಾ? ಗಂಡನಲ್ಲಿ ಕೇಳಿದಳು. ಯಾಕೆ ಈ ಡೌಟ್ ನಿಂಗೆ? ಏನೋ ಒಂಥರ ಡಲ್ ಆಗಿದ್ದಾನೆ. ಭಯ ಆಗ್ತಿರಬೇಕು. ಭಯನಾ? ಅವನು ಯಾರ ತಮ್ಮ ಹೇಳು? ನನ್ನ ತಮ್ಮಂದ್ರು ನನ್ನ ಥರಾನೇ ಕಣೋ. ಭಯ ಎಲ್ಲ ಗೊತ್ತೇ ಇಲ್ಲ. ಕಾಲರ್ ಮೇಲೆತ್ತಿದ ವೇದ. ಓಹೋ, ಏನು ಬಂಗಾರಿ, ನಿಂಗೆ ಏನು ಅನಿಸುತ್ತೆ? ಪೂಜಾ ಒಪ್ಪಿಕೊಳ್ತಾಳ? ನೋ ಡೌಟ್ ಒಪ್ಪಿಕೊಳ್ತಾಳೆ. ಹೇಗೆ ಹೇಳ್ತೀಯಾ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ? ನನ್ನ ಮೈದುನಾಗೆ ಏನು ಕಡಿಮೆ ಆಗಿದೆ ಒಪ್ಪಿಕೊಳ್ಳದೆ ಇರೋಕೆ? ಅಲ್ಲದೆ ಅವಳ ಕಣ್ಣಲ್ಲೂ ಒಮ್ಮೊಮ್ಮೆ ಶಶು ಕಡೆ ಒಲವು ಇರೋದು ಗಮನಿಸಿದ್ದೀನಿ. ಅವನನ್ನು ನೋಡುತ್ತಾ ನುಡಿದಳು. ಅವಳನ್ನೇ ನಿಮಿಷದವರೆಗೂ ದಿಟ್ಟಿಸಿದ ವೇದ. ಯಾಕೆ ಹಾಗೆ ನೋಡ್ತಿದ್ದೀರಾ? ನೀನು ನನ್ನ ಫಸ್ಟ್ ರಿಜೆಕ್ಟ್ ಮಾಡಿದೆ. ನನಗೇನು ಕಡಿಮೆ ಆಗಿತ್ತು ಹಾಗಾದರೆ? ಕಿಸಕ್ಕನೆ ನಕ್ಕಳು ಕೇಳಿದವನ ರೀತಿಗೆ. ನಿಮಗೇನು ಕಡಿಮೆ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ನೀವು ನನಗೆ ತುಂಬ ಇಷ್ಟ ಆಗಿದ್ರಿ. ನನ್ನ ಬುದ್ಧಿನೇ ಕಡಿಮೆ ಆಗಿತ್ತು ಅಷ್ಟೇ ನಕ್ಕು ನುಡಿದಳು. ಕಾರ್ತಿಕ್ ಕೈ ಹಿಡಿದು ಕುಳಿತಿದ್ದಳು ಶ್ರೇಯಾ. ಕೈಯಲ್ಲಿ ಏನೇ ನೋಡ್ತಿದ್ದೀಯಾ? ನಿನ್ನ ಕೈ ತುಂಬ ರಫ್ ಇದೆ ಕಣೋ. ಇದರಲ್ಲಿ ಒಂದು ಏಟು ಬಿಟ್ಟರೆ ಸಾಕು, ನಾನು ಡೈರೆಕ್ಟ್ ಶಿವನ ಪಾದ ಸೇರ್ತೀನಿ ನಕ್ಕು ಹೇಳಿದಳು. ಹೀಡಿಯಟ್. ದೇವಸ್ಥಾನದಲ್ಲಿ ಕೂತ್ಕೊಂಡು ಏನದು ಕೆಟ್ಟದಾಗಿ ಮಾತಾಡೋದು? ಸಿಡುಕಿದ ಕಾರ್ತಿ. ಇದರಲ್ಲಿ ಕೆಟ್ಟದೇನಿದೆ? ಸ್ವಲ್ಪ ಜೋರಾಗಿಯೇ ಕೇಳಿದಳು. ತೆಗಿಯೇ, ಕೈ ಬಿಡೆ. ತನ್ನ ಕೈ ಬಿಡಿಸಿಕೊಂಡು ಮುಖ ದಿಮ್ಮಿಸಿಕೊಂಡು ಕುಳಿತ. ಅವರಿಬ್ಬರ ಮಾತು ಕೇಳಿ ಹಿಂತಿರುಗಿ ನೋಡಿದ ವೇದ. ನಾವು ಪ್ರೀತಿ ಮಾಡೋರ ಬಾಯಲ್ಲಿ ಸಾಯೋ ಮಾತು ಕೇಳುವಷ್ಟು ಗಟ್ಟಿ ಎದೆ ಯಾರಿಗೂ ಇರಲ್ಲ ಶ್ರೇಯಾ. ಮತ್ತೆ ಈ ಮಾತು ಬರಬಾರ್ದು ಗಂಭೀರವಾಗಿ ನುಡಿದ ವೇದ. ಸಾರಿ ಅಣ್ಣ,
ಅಂದವಳೆ ಸಾರಿ ಅಂದಳು ಕಾರ್ತಿ ತೋಳಿಗೆ ತಲೆ ಇಟ್ಟು. ಅವಳ ಅಂಗೈಯನ್ನು ಕೈಯೊಳಗೆ ಬಂಧಿಸಿ ಕುಳಿತ ಕಾರ್ತಿ. ಕವನ ಜ್ಯೇಷ್ಠ ಜೊತೆ ಮಾತನಾಡುತ್ತಾ ಇದ್ದಳು. ಬಿಂದು ಮಗನನ್ನು ಸುಧಾರಿಸುವಲ್ಲಿ ನಿರತಳಾಗಿದ್ದಳು. ಹೇಳಿ ಏನು ಎಂದು ಮಾತಿಗೆ ತಡಕಾಡಿದವನ ರೀತಿ ನಡೆ ಅವಳಿಗೇನೋ ಶಂಕೆ ತಂದಿತ್ತು. ನಿಂಗೆ ಏನೋ ಹೇಳ್ತೀನಿ, ನಿನ್ನ ಅಭಿಪ್ರಾಯ ಹೇಳು. ಸರಿ ಅಂದಳು. ಸುತ್ತ ನೋಡುತ್ತಾ ನಿಂತವನಿಗೆ ಮಾತು ಹೇಗೆ ಪ್ರಾರಂಭ ಮಾಡಬೇಕು ಅಂತ ತಿಳಿಯದಾಗಿತ್ತು. ಯಾರೋ ಹುಡುಗ ಹುಡುಗಿ ಅವರೆದುರು ಮಾತನಾಡುತ್ತಾ ನಗುತ್ತಾ ನಡೆದು ಹೋದರು. ಅವರನ್ನು ನೋಡುತ್ತಿದ್ದಳು ಪೂಜಾ. ಏನು ಅವರನ್ನು ಹಾಗೆ ನೋಡ್ತೀಯಾ? ಅವರು ಗೊತ್ತಾ ನಿಂಗೆ? ಇಲ್ಲಪ್ಪ, ಇಬ್ಬರ ಜೋಡಿ ಚೆನ್ನಾಗಿದೆ ಅನ್ನಿಸ್ತು. ನಮ್ಮದು ಜೋಡಿ ಕೂಡ ಚೆನ್ನಾಗಿದೆ. ಅವಳ ಪಕ್ಕ ಕುಳಿತು ನುಡಿದ. ಅವರಿಬ್ಬರು ಲವ್ವರ್ಸ್ ಅನಿಸುತ್ತೆ. ಆದರೆ ಏನಾಯಿತು? ಅವರು ಲವ್ವರ್ಸ್, ಜೋಡಿ ಚೆನ್ನಾಗಿದೆ ಅಂದೆ. ನಮ್ಮದು ಜೋಡಿ ಹೇಗೆ ಆಗುತ್ತೆ? ನಾವು ಫ್ರೆಂಡ್ಸ್ ಅಲ್ವಾ? ನಾವು ಲವ್ವರ್ಸ್ ಆದರೆ ಆಯಿತು, ಧೈರ್ಯ ಮಾಡಿ ಹೇಳಿಯೇ ಬಿಟ್ಟ ಹುಡುಗ. ಕಣ್ಣರಳಿಸಿ ಅವನ ಮುಖ ದಿಟ್ಟಿಸಿದಳು. ಇದೇ ಹೇಳಬೇಕು ಅಂದಿದ್ದು ಪೂಜಾ. ನನಗೆ ಗೊತ್ತಿಲ್ಲದೆ ನಿನ್ನ ಮೇಲೆ ಲವ್ ಆಗಿದೆ. ನೋಡಿದ ಫಸ್ಟ್ ಟೈಮ್ ಏನೋ ಒಂಥರ ಇಷ್ಟ ಆಗೋದೆ. ರಿಯಲಿ ಐ ಲವ್ ಯು ಕಣೆ. ನೋಡು, ನಿಂಗೆ ಈಗಲೇ ಉತ್ತರ ಹೇಳು ಅನ್ನಲ್ಲ, ಟೈಮ್ ತಗೋ ಯೋಚಿಸು, ಆಮೇಲೆ ಹೇಳು. ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ಅದನ್ನು ನೇರವಾಗಿ ಹೇಳು. ಆದರೆ ನನ್ನ ಮಾತಾಡ್ಸೋದು ಬಿಡಬೇಡ ಪ್ಲೀಸ್. ಕೋರಿಕೆಯೋ ಬೇಡಿಕೆಯೋ? ನನಗೆ ನಿಮ್ಮ ಕಾಳಜಿ ತುಂಬ ಇಷ್ಟ ಶಶಾಂಕ್, ನಿಮ್ಮ ಗುಣ ಕೂಡ. ನೀವು ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಒಳ್ಳೆಯವರು. ಅವರೆಲ್ಲರೂ ನನಗೆ ತುಂಬ ಇಷ್ಟ. ಆದರೆ ಏನಾದರೆ? ದವಗುಡುತ್ತಿದ್ದ ಎದೆಯನ್ನು ಸಂಭಾಳಿಸುತ್ತಾ ಕೇಳಿದ. ನಿಮಗೆ ಯಾವ ಕಡೆಯಿಂದ ನಾನು ಜೋಡಿ ಆಗ್ತೀನಿ? ಇರೋದಕ್ಕೆ ಆಶ್ರಯ ಕೊಟ್ಟು ಜೀವನ ರೂಪಿಸಿಕೊಳ್ಳುವುದಕ್ಕೆ ದಾರಿ ಮಾಡಿಕೊಟ್ಟಿದ್ದೆ ನಿಮ್ಮ ಮನೆ. ಆ ಮನೆಯಲ್ಲಿ ನಾನು ಇರೋಕೆ ಯೋಗ್ಯತೆ ಇದೆಯೋ ಇಲ್ವೋ? ಕೊಟ್ಟ ಸಲಿಗೆ ಹೆಚ್ಚಾಯಿತು ಅಂತ ಯಾರಿಗೂ ಅನಿಸಬಾರ್ದು ಅಂತಾನೆ ನಾನು ವೇದ ಅಣ್ಣ ಅಷ್ಟೆಲ್ಲ ಹೇಳಿದ್ರು ಆಶ್ರಮದಲ್ಲಿ ಇರೋಕೆ ಹೋಗಿದ್ದು. ನಮ್ಮ ಮನೆಯಲ್ಲಿ ಯಾರು ಏನೂ ಅನ್ನಲ್ಲ. ಆ ಯೋಚನೆ ಬಿಟ್ಟು ನಿನ್ನ ಮನಸ್ಸಲ್ಲಿ ಇರೋದು ಹೇಳು ಸಾಕು. ನನಗೆ ಇಲ್ಲಿಯವರೆಗೂ ಸಿಕ್ಕಿರೋ ಪ್ರೀತಿನೇ ಸಾಕು. ಮತ್ತೆ ಬೇಕು ಅಂದರೆ ಅತಿ ಆಸೆ ಆಗುತ್ತೆ. ಅಂದರೆ ಸೋತ ಸ್ವರದಲ್ಲಿ ಕೇಳ್ದ. ಈ ಪ್ರೀತಿ ಪ್ರೇಮ ಬೇಡ, ಇವಾಗ ಇರೋ ಥರ ಫ್ರೆಂಡ್ಸ್ ಥರಾನೇ ಇರೋಣ. ಅವಳ ನಿರಾಕರಣೆ ಹುಡುಗನಿಗೆ ನೀಡಿದ್ದು ಅತಿಯಾದ ನೋವು. ಮನೆಯವರು ಇದ್ದ ಕಡೆ ನೋಡಿದ. ಅವರೆಲ್ಲ ಇವನ ಕಡೆಯೇ ನೋಡುತ್ತಿದ್ದರು. ಸರಿ ಬಾ ಹೋಗೋಣ, ಎತ್ತಲು ನೋಡುತ್ತಾ ನುಡಿದ ಶಶಾಂಕ್. ಪ್ಲೀಸ್ ಬೇಜಾರಾಗಬೇಡಿ. ನೀವು ನನ್ನ ಮೇಲೆ ತೋರಿಸೋ ಕಾಳಜಿ ಪ್ರೀತಿ ಎಲ್ಲವೂ ನನಗೆ ತುಂಬ ಇಷ್ಟ, ನೀವು ಕೂಡ. ಆದರೆ ನನ್ನ ಮನಸ್ಥಿತಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪ್ರೀತಿ ಇದ್ದರೆ ಒಪ್ಪಿಕೋ, ಇಲ್ಲ ಟೈಮ್ ತಗೊಂಡೆ ಹೇಳು. ಒಮ್ಮೆಲೆ ಬೇಡ ಅನ್ಬೇಡ. ವೇದ ಅಣ್ಣನಿಗೆ ಇದೆಲ್ಲ ಗೊತ್ತಾದರೆ ನನ್ನ ಬಗ್ಗೆ ತಪ್ಪಾಗಿ ತಿಳಿತಾರೆ. ಪ್ಲೀಸ್ ಮತ್ತೆ ಈ ಮಾತು ಆಡಬೇಡಿ. ನನಗೆ ನಿಮ್ಮ ಮನೆಯಲ್ಲಿ ಈಗ ಸಿಗೋ ಪ್ರೀತಿನೂ ಕಳ್ಕೊಳ್ತೀನಿ ಏನೋ ಅಂತ ಭಯವಾಗುತ್ತೆ. ಅಯ್ಯೋ ಲೂಸು, ಅವನು ಯಾಕೆ ತಪ್ಪು ತಿಳಿತಾನೆ? ನನಗೆ ಪ್ರೀತಿ ಆಗಿದ್ದು ನಾನು ಅವನ ಹತ್ರನೇ ಫಸ್ಟ್ ಹೇಳಿದ್ದು. ಅಣ್ಣನೇ ನಿನಗೆ ಪ್ರಪೋಸ್ ಮಾಡು ಅಂತ ಹೇಳಿ ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಅವಳ ಮಾತು ಕೇಳಿ ನುಡಿದ. ಹೌದಾ? ಆಶ್ಚರ್ಯದಿಂದ ಕೇಳಿದಳು. ಹೌದು. ಅಣ್ಣ ಮನೆಯವರು ಎಲ್ಲರ ಬಗ್ಗೆ ಮಾತು ಬಿಟ್ಟು ನನ್ನ ಬಗ್ಗೆ ಅಷ್ಟು ಯೋಚಿಸು. ಹೇಳು, ನಾನು ಇಷ್ಟನಾ ಇಲ್ವಾ? ಅವಳೇನು ಹೇಳದೆ ತಲೆ ತಗ್ಗಿಸಿದಳು. ಹೇಳು ಪೂಜಾ, ಬೇಕಿದ್ರೆ ಟೈಮ್ ಬೇಕಾ? ಮಾತಾಡು, ಏನಾದರೂ ಹೇಳು. ಮನೆಯವರ ಕಡೆ ನೋಡಿದ. ಏನಾಯಿತು ಅಂದರು ಎಲ್ಲ ಸನ್ನೆ ಎಲ್ಲ ಇಲ್ಲ ಅನ್ನುವಂತೆ ತಲೆ ಆಡಿಸಿದ ಶಶಾಂಕ್. ಕೊನೆ ಸಲ ಕೇಳ್ತಿದ್ದೀನಿ, ಇಷ್ಟ ಇಲ್ಲ ಅಂದರೆ ಅದು ಹೇಳು. ನಿಜವಾಗ್ಲೂ ಮತ್ತೆ ಈ ಮಾತು ನಿನ್ನ ಹತ್ರ ಮಾತಾಡಲ್ಲ. ಇಲ್ಲಿಯವರೆಗೂ ಇದ್ದಂತೆ ಇರೋಣ. ನೀವು ಅಂದರೆ ನನಗೂ ಇಷ್ಟನೇ. ತಗ್ಗಿಸಿದ ತಲೆಯಲ್ಲಿ ನುಡಿದಳು. ಹತ್ತಿರ ಹೋಗಿ ತಲೆ ಎತ್ತಿ ನಿಜವಾಗ್ಲೂ ಅಂದ ಖುಷಿಯಿಂದ. ಆದರೆ ಭಯ ಇಲ್ಲ ಬಿಡು. ಇಷ್ಟನಾ? ಒಪ್ಪಿಗೆನಾ? ಅಷ್ಟು ಹೇಳು. ಅವನ ಕೈ ಮೇಲೆ ಕೈ ಇಟ್ಟು ನುಡಿದಳು. ಖುಷಿಯಿಂದ ಮನೆಯವರ ಕಡೆ ನೋಡಿದ. ಮತ್ತೆ ಕೇಳಿದ. ವೇದ ಏನು ಅನ್ನುವಂತೆ ನಕ್ಕ ಶಶಾಂಕ್ ಹೆಬ್ಬೆಟ್ಟು ಮೇಲೆತ್ತಿ ತೋರಿಸಿದ ಸಕ್ಸಸ್ ಅನ್ನುವಂತೆ. ಎಲ್ಲರೂ ಖುಷಿಪಟ್ಟರು. ನಗುತ್ತಾ ಹೊರಗೆ ಬಂದರು ಎಲ್ಲ. ಲವ್ ಯು ಪೂಜಾ
ಅವಳ ಅಂಗೈ ಗಟ್ಟಿಯಾಗಿ ಹಿಡಿತವನಿಗೆ ಅದೇನೋ ಗೆದ್ದ ಸಂಭ್ರಮ. ಗೆದ್ದಿದ್ದಾನೆ ಅವಳ ಹೃದಯವನ್ನು, ಪಡೆದಿದ್ದಾನೆ ಅವಳ ಪ್ರೀತಿಯನ್ನು. ನಿಮ್ಮನ್ನು ನಂಬಿದ್ದೀನಿ ಶಶಾಂಕ್, ಇನ್ಮೇಲೆ ನೀವೇ ನನಗೆ ಎಲ್ಲ, ಕಣ್ಣು ತುಂಬಿಕೊಂಡು ನುಡಿದಳು. ಅವರಿಬ್ಬರನ್ನೇ ನೋಡುತ್ತಾ ಆವರಣದ ನೆರಳಲ್ಲಿ ನಿಂತಿದ್ದರು ಎಲ್ಲ. ಏನೋ ತುಂಬ ಮಾತಾಡ್ತಿದ್ದಾರೆ, ಕಾರ್ತಿ ಹೇಳಿದ. ಮಾತಲ್ಲೇ ಹುಡುಗಿಯನ್ನು ಪಟಾಯಿಸೋ ಪ್ಲಾನ್ ಇರಬೇಕು, ಬಿಂದು ಹೇಳಲು. ಮಾತಲ್ಲೇ ಮರಳು ಮಾಡ್ತಾನೆ ಬಿಡಿ ಅಂದಳು ಶ್ರೇಯಾ. ಹೌದೌದು, ಯಾರ ಅಣ್ಣ ಹೇಳು? ನಿಮ್ಮ ಅಣ್ಣ, ನಿನ್ನ ಥರಾನೆ, ಮಾತಿನ ಮಲ್ಲ, ಮಾತಲ್ಲಿ ಒಪ್ಪಿಸ್ತಾನೆ ಅಂದ ಕಾರ್ತಿ ರೇಗಿಸಿದ್ದ ಅವಳನ್ನು. ಅವನ ಕೈಗೆ ಜಿಗುಟಿದಳು ಶ್ರೇಯಾ. ಔಚ್, ಬಿಡೆ ರಾಕ್ಷಸಿ, ನೀವು ಹೇಳಿದ್ದು ನಿಜ ಅಣ್ಣ. ಅಣ್ಣ ತಮ್ಮಂದಿರು ಮಾತಲ್ಲೇ ಸೋಲಿಸಿ ಕಟ್ಟಿ ಹಾಕ್ತಾರೆ, ಎಲ್ಲ ಒಂದೇ ಅಂದ ಖುಷಿ ಪಕ್ಕದಲ್ಲಿ ಕೈಕಟ್ಟಿ ನಿಂತಿದ್ದ ಗಂಡನಿಗೆ ಕೈಯಿಂದ ತಿವಿದಳು. ಅರೆ ಬಂಗಾರಿ, ನಮಗೆ ಮಾತಲ್ಲಿ ಕಟ್ಟಿ ಹಾಕೋದು ಗೊತ್ತು, ಪ್ರೀತಿಯಲ್ಲಿ ಬಂಧಿಸೋದು ಗೊತ್ತು. ನನ್ನಂತೆ ನನ್ನ ತಮ್ಮಂದ್ರು ಗೊತ್ತಾ? ತನ್ನದೇ ಸ್ಟೈಲ್ನಲ್ಲಿ ಮೀಸೆ ತಿರುವುತ್ತಾ ನುಡಿದ. ನೋಡಿ ನೋಡಿ ಹೇಗೆ ಮತ್ತೆ ಮಾತಾಡದಂತೆ ಮಾಡ್ತಾರೆ. ಕಾರ್ಯಗಾರ ನಿನ್ನ ಗಂಡ, ನುಡಿದ ಕಾರ್ತಿನ ಗೊತ್ತಾ. ತನ್ನವಳ ಕಡೆ ನೋಡಿ ಕಣ್ಣು ಹೊಡೆಯುತ್ತಾ ಅವಳ ಭುಜ ಬಳಸಿದ. ನಿನ್ನ ನಂಬಿಕೆ ಉಳಿಸಿಕೊಳ್ಳುತ್ತೇನೆ ಪೂಜಾ. ತೀರ ಹತ್ತಿರಕ್ಕೆ ಎಳೆದುಕೊಂಡವನಿಗೆ ಅವಳನ್ನು ತಬ್ಬುವ ಆಸೆ. ಒಂದು ಹಗ್ ಮಾಡ್ಲಾ? ಕೇಳಿಯೇ ಬಿಟ್ಟ. ಎಲ್ಲ ನೋಡ್ತಾರೆ ನಾಚುತ್ತಾ ನುಡಿದಳು. ಕಣ್ಣು ಮುಚ್ಕೋ, ಯಾರೂ ಕಾಣಿಸಲ್ಲ. ತಲೆ ತಗ್ಗಿಸಿ ಅವನ ಎದೆಗೆ ತಾನೇ ಹೊರಗಿದ್ದಳು. ಹುಡುಗಿ ಇನ್ನಷ್ಟು ಎದೆ ಬಡಿತ ಜೋರಾಗಿತ್ತು. ಅವನ ಎದೆ ಬಡಿತ ಅವಳ ಸ್ಪರ್ಶಕ್ಕೆ. ಅವನ ಕಡೆ ನೋಡಿದ. ಒಪ್ಪುವಂತೆ ಕೈ ಸನ್ನೆ ಮಾಡಿದ ವೇದ ನಗುತ್ತ. ಅಣ್ಣನ ಮಾತಿಗೆ ಖುಷಿಯಿಂದ ಅವಳನ್ನು ಎರಡು ಕೈಯಿಂದ ಬಂಧಿಸಿದ ಶಶಾಂಕ್. ಹೇಳಲಾಗದಷ್ಟು ಖುಷಿಯಾಗಿತ್ತು ಅವನಿಗೆ. ಶಶಾಂಕ್, ಕರೆಂಟ್ ಹೊಡಿತಾ ಅಂದ ಕಾರ್ತಿ ನಗುತ್ತಾ ಸ್ವಲ್ಪ ಜೋರಾಗಿ. ಅವನ ಧ್ವನಿಗೆ ಸರಿದು ನಿಂತಳು ಹುಡುಗಿ. ಅವರಿಬ್ಬರ ಕಡೆ ಬಂದರು ಎಲ್ಲ. ಅಂತೂ ಪ್ರೀತಿ ಹೇಳಿ ಒಪ್ಪಿಗೆ ಕೂಡ ಪಡ್ಕೊಂಡೆ ಅಂದ ವೇದ ಶಶಾಂಕ್ ಕಡೆ ನೋಡುತ್ತಾ. ಅಣ್ಣ, ಅವಳಿಗೆ ನಿನ್ನದೇ ಭಯ ಅಂದ ಶಶಾಂಕ್. ಯಾಕೆ? ನೀನು ಏನಂತೀಯೋ ಅಂತ. ಎಲ್ಲ ದೂರ ಮಾಡ್ತಾರೇನೋ ಅಂತ ಮೊದಲು ಒಪ್ಪಲಿಲ್ಲ, ಆಮೇಲೆ ಒಪ್ಪಿದ್ದು. ಪೂಜಾ ಪಕ್ಕ ಬಂದು ನಿಂತ ವೇದ. ನಮ್ಮ ಮನೆಗೆ ಕಿರಿ ಸೊಸೆ ಪಟ್ಟ ನಿನ್ನ ಪಾಲಿಗೆ ಫಿಕ್ಸ್ ಆಗಿಬಿಡು, ಭಯಬೇಡ, ತಿಳಿಯಿತಾ? ಪುಟ್ಟ ಹುಡುಗಿಯಂತೆ ಕಂಠವಳ ತಲೆ ಸವರಿದ. ಸರಿ ಅಣ್ಣ, ಖುಷಿಯಿಂದ ನುಡಿದಳು. ಹೇಯ್, ಎಷ್ಟೇ ಹೇಳಿದ್ರು ಅದೇನು ಅಣ್ಣ ಸುಣ್ಣ ಅಂದ್ಕೊಂಡು? ಇನ್ಮೇಲೆ ಹಾಗೆ ಕರಿಬೇಡ ಶಶಾಂಕ್ ನುಡಿದ. ಹೌದು ಪೂಜಾ, ಇನ್ಮೇಲೆ ಅವರನ್ನು ಬಾವ ಅನ್ನು. ನಮಗೆ ಪರ್ಮನೆಂಟ್ ಆಗಿ ತಂಗಿ ಆಗೋದೆ. ಖುಷಿ ನಕ್ಕು ನುಡಿದಳು. ಆಯಿತು ಅಕ್ಕ. ಅಂತೂ ನಮ್ಮ ಮನೆ ಸಿಂಗಲ್ ಕೋತಿ ಮಿಂಗಲ್ ಆಗೋದ. ಹೊಸ ಫ್ರೆಂಡ್ ಆಗಿದ್ದವಳು ಹೊಸ ಹತ್ತಿಗೆ ಆಗೋದ್ಲು. ಶ್ರೇಯಾ ಮಾತು ಕೇಳಿ ಖುಷಿಯಾದರೂ ಎಲ್ಲ. ಕುಳಿತು ಒಂದಿಷ್ಟು ಮಾತಾಡಿ ನೀವು ಆರಾಮಾಗಿ ಬನ್ನಿ, ನಾವು ಹೋಗ್ತೀವಿ ಅಂದ ವೇದ ತಮ್ಮನಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಅವರಿಬ್ಬರನ್ನು ಬಿಟ್ಟು ಎಲ್ಲರ ಜೊತೆ ನಡೆದಿದ್ದ. ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತರು ಇಬ್ಬರು. ಕಷ್ಟವೇ ಕಂಡವಳಿಗೆ ಪ್ರೀತಿ ನೀಡುವ ಹೃದಯ ಸಿಕ್ಕ ಖುಷಿ. ಮೊದಲ ಬಾರಿಗೆ ಪ್ರೀತಿ ಮಾಡಿದ ಹುಡುಗನಿಗೆ ತನ್ನ ಪ್ರೀತಿ ಪಡೆದ ಖುಷಿ. ಮನೆಯಲ್ಲಿ ಯಾರು ಈ ಬಗ್ಗೆ ಮಾತಾಡಬೇಡಿ, ಇಬ್ಬರು ಸ್ವಲ್ಪ ದಿನ ಆರಾಮಾಗಿ ಇರಲಿ. ನಿನ್ನ ತಂಗಿಗೆ ಹೇಳಪ್ಪ, ರೇಡಿಯೋ FM ಥರ ಅವಳು. ನಕ್ಕು ನುಡಿದವ ಕಾರ್ತಿ ಕಾಲಿಗೆ ಗಿಲ್ಲಿದಳು. ಶ್ರೇಯಾ, ಹೇಳಿದ್ದು ತಿಳಿಯಿತಾ? ಹ್ಞೂ ಅಣ್ಣ ಅಂದವಳ ಮುಖ ಗಡಿಗೆ ದಪ್ಪ ಆಗಿತ್ತು. ನಕ್ಕ ಕಾರ್ತಿಕ್, ನಾನು ಈಗಲೇ ಕಂಪ್ಲೇಂಟ್ ಕೊಡ್ತೀನಿ ವೇದ. ಮುಂದೆ ನನಗೆ ಏನಾದರೂ ಆದರೆ ಅದಕ್ಕೆ ನಿನ್ನ ತಂಗಿನೇ ಕಾರಣ. ಸಿಕ್ಕಲ್ಲಿ ಜಿಗುಟೋದು ಒಡೆಯೋದು ಸಾಕಾಯಿತು ನನಗೆ. ಇದು ಇನ್ನೂ ಟ್ರೈಲರ್ ಕಾರ್ತಿ, ಮುಂದೆ ಇನ್ನೂ ಪಿಕ್ಚರ್ ಬಾಕಿ ಇದೆ, ಜೋರಾಗಿ ನಕ್ಕು ಹೇಳಿದ ವೇದ. ನಿನ್ನ ಮಾತು ನಿಜ ಬಿಡು ಅಂದ ಕಾರ್ತಿ ಡ್ರೈವ್ ಮಾಡುತ್ತಾ. ಅಣ್ಣ ಮುಖ ಊದಿಸಿದಳು ಶ್ರೇಯಾ. ಅದು ಇದು ಮಾತನಾಡುತ್ತಾ ಮನೆ ತಲುಪಿದರು ಎಲ್ಲ. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.